ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಶ್ರೀ ಅಯ್ಯಪ್ಪ ಗುಡಿಗೆಂದು ಕಾದಿರಿಸಿದ ಸ್ಥಳದ ಪಕ್ಕ ಇರುವಂತಹ ಅನ್ಯಮತಿಯೋರ್ವರ ಉದ್ಯಮದ ಕಟ್ಟಡಕ್ಕೆ ದೇವಾಲಯದ ರಾಜಾಂಗಣದ ಮೂಲಕ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಿದ್ದಾರೆಂದು ಆರೋಪಿಸಿ ಭಕ್ತರ ಗುಂಪೊಂದು ರಾತ್ರಿ ದೇವಾಲಯದ ವಠಾರದಲ್ಲಿ ಜಮಾಯಿಸಿ ಇದರ ವಿರುದ್ಧ ಕ್ರಮಕ್ಕಾಗಿ ಆಗ್ರಹಿಸಿರುವಂತಹ ಘಟನೆ ಆಗಸ್ಟ್ 13ರಂದು ರಾತ್ರಿ ನಡೆದ ಬಗ್ಗೆ ವರದಿಯಾಗಿದೆ. ದೇವಾಲಯದ ಹೊರಾಂಗಣದ ಬಳಿ ಶ್ರೀ ಅಯ್ಯಪ್ಪ ಗುಡಿಗೆ ಕಾದಿರಿಸಿದ ಸ್ಥಳದ ಸಮೀಪ ಇರುವಂತಹ ಅನ್ಯಮತಿಯೋರ್ವರ ಉದ್ಯಮದ ಕಟ್ಟಡ ಕಾಮಗಾರಿಗಾಗಿ ಪಿಕಪ್ ಒಂದರಲ್ಲಿ ಮಣ್ಣು ತರಲಾಗಿತ್ತು. ಆದರೆ ಪಿಕಪ್ ದೇವಾಲಯದ ರಾಜಾಂಗಣದ ಮೂಲಕ ಸಾಗಿರುವಂತದ್ದು ಭಕ್ತರ ಕೋಪಕ್ಕೆ ಕಾರಣ ಆಗಿದೆ. ದೇವಾಲಯದ ವಠಾರದಲ್ಲಿ ರಾಶಿ ಹಾಕಿದ ಮಣ್ಣನ್ನ ಅನ್ಯಮತಿಯರ ಜಾಗಕ್ಕೆ ತುಂಬಿಸಿ ಕೊಂಡೊಯ್ಯಲಾಗ್ತಾ ಇತ್ತು ಎಂದು ಆಕ್ಷೇಪಿಸಿದ ಭಕ್ತರ ಗುಂಪು ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಯವರ ಗಮನಕ್ಕೆ ತಂದಿದ್ದಾರೆ. ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಪ್ರಮುಖರಾದ ಹರಿಪ್ರಸಾದ್ ಶೆಟ್ಟಿ ಅವರು ಮಾಧ್ಯಮದ ಜೊತೆ ಮಾತನಾಡಿ, ದೇವಾಲಯದ ಹೊರಾಂಗಣದಲ್ಲಿ ಅಕ್ರಮವಾಗಿ ಮಣ್ಣು ಹಾಕಿದ್ದಾರೆ, ಅದನ್ನ ಅನ್ಯರ ಜಾಗಕ್ಕೆ ತುಂಬಿಸುತ್ತಿದ್ದಾರೆ. ಈ ಕುರಿತು ನೌಕರರಲ್ಲಿ ಕೇಳಿದಾಗ ನಮಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಅಧ್ಯಕ್ಷರಿಗೆ ಕರೆ ಮಾಡಿದಾಗ ಅವರು ರಿಸೀವ್ ಮಾಡಿಲ್ಲ. ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಕರೆ ಮಾಡಿ ತಿಳಿಸಿದಾಗ ನಾನು ಮನೆಯಲ್ಲಿ ಇಲ್ಲ ಎಂದು ತಿಳಿಸಿದ್ದಾರೆ. ಮಣ್ಣು ಹಾಕಿದ ವಿಚಾರ ನನಗೆ ಗೊತ್ತಿಲ್ಲ ಎಂದು ಅವರು ಹೇಳ್ತಾರೆ. ಮಣ್ಣು ತುಂಬಿಸುವವರನ್ನ ವಿಚಾರಿಸಿದಾಗ ನಮಗೆ ಅಧ್ಯಕ್ಷರು ತಿಳಿಸಿದ್ದಾರೆ ಎಂದು ಹೇಳ್ತಾರೆ. ಹಾಗಾಗಿ ಇದು ಅಧ್ಯಕ್ಷರ ಪ್ರೇರಣೆಯಿಂದ ಮಣ್ಣು ತುಂಬಿಸೋದು ಎಂದು ತಿಳಿದು ಬಂದಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ವಿಚಾರಕ್ಕೆ ಅವಕಾಶ ಕೊಡಬಾರದು. ಈಗಾಗಲೇ ನಾವು ಕೆಲಸ ಕಾರ್ಯ ನಿಲ್ಲಿಸಿದ್ದೇವೆ. ಅಧ್ಯಕ್ಷರು ಅಥವಾ ಕಾರ್ಯನಿರ್ವಹಣಾಧಿಕಾರಿಯವರು ಸ್ಥಳಕ್ಕೆ ಆಗಮಿಸುವಂತೆ ಒತ್ತಾಯಿಸ್ತಾ ಇದ್ದೇವೆ ಎಂದು ಹೇಳಿದ್ರಲ್ಲದೆ ಈ ಜಾಗವನ್ನ ವಕೀಲ NK ಜಗನ್ನಿವಾಸ್ ರಾವ್ ಅವರು ಲೀಸ್ಗೆ ಕೊಟ್ಟಿದ್ದಾರೆಂಬ ಮಾಹಿತಿ ಕೂಡ ಇದೆ. ಅಜಿತ್ ರೈ ಹೊಸಮನೆ ಅವರು ಮಾತನಾಡಿ, ಇಲ್ಲಿನ ಭದ್ರತಾ ಸಿಬ್ಬಂದಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಗೊತ್ತಿಲ್ಲದೆ ಅನ್ಯಮತಿಯೋರ್ವರು ಮಣ್ಣು ತಂದು ದೇವಾಲಯದ ಬಳಿ ಹಾಕ್ತಾರೆ ಎಂದ್ರೆ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನ ಇಂದು ಸಂಘಟನೆ ಪ್ರಬಲವಾಗಿ ಖಂಡಿಸುತ್ತದೆ. ತಕ್ಷಣ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಅಧ್ಯಕ್ಷರು ಬಂದು ಸ್ಪಷ್ಟನೆಯನ್ನ ನೀಡಬೇಕು, ಇಲ್ಲದಿದ್ರೆ ಇಲ್ಲಿಂದ ಕದಲೋದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ಸ್ಥಳಕ್ಕೆ ಆಗಮಿಸಿದ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ KV ಅವರು ದೇವಾಲಯದ CC ಕ್ಯಾಮೆರಾ ಪರಿಶೀಲನೆ ಮಾಡಿ ದೇವಾಲಯದ ಅನುಮತಿ ಇಲ್ಲದೆ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಿದ ಪಿಕಪ್ ವಾಹನ ಮಾಲಕರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ನೆರೆದ ಭಕ್ತರಿಗೆ ತಿಳಿಸಿದ ಬಳಿಕ ಜಮಾಯಿಸಿದ್ದ ಭಕ್ತರು ಅಲ್ಲಿಂದ ತೆರಳಿದ್ರು. ಜಯಂತ್ ಕುಂಜೂರು ಪಂಜ, ಹರಿಪ್ರಸಾದ್ ದೋಲ್ವಾಡಿ, ಚೇತನ್, ಜಗದೀಶ್, ನಾಗೇಶ್ TS, ಶಶಿಧರ್ ನಾಯಕ್ ಸಹಿತ ಹಲವಾರು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಾಲಿಂಗೇಶ್ವರ ದೇವರ ಈ ಒಂದು ಹೊರಾಂಗಣದಲ್ಲಿ ಇವತ್ತು ಅಕ್ರಮವಾಗಿ ಮಣ್ಣನ್ನು ಈ ಭಾಗದಲ್ಲಿ ಹಾಕಿರುವಂಥದ್ದು. ನಾವು ಇವತ್ತು ದೇವಸ್ಥಾನಕ್ಕೆ ಬರುವಾಗ ಇಲ್ಲಿ ಮಣ್ಣನ್ನು ಆ ಹೊರಗಡೆ ಇರುವಂಥ ಅನ್ಯರ ಒಂದು ಜಾಗಕ್ಕೆ ತುಂಬಿಸುವಂಥದ್ದು ನನ್ನ ಗಮನಕ್ಕೆ ಬಂದಿತ್ತು. ನಾನು ತಕ್ಷಣ ಇಲ್ಲಿ ಬಂದು ನೋಡುವಾಗ ನಾನು ದೇವಾಲಯದ ಜಾಗಕ್ಕೆ ಮಣ್ಣಿನ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಮನಗಂಡೆ. ನೋಡುವಾಗ ಇದು ಅಲ್ಲ, ಇದು ದೇವಾಲಯದ ಜಾಗದಲ್ಲಿ ಮಣ್ಣನ್ನು ಹಾಕಿ ಅನ್ಯರ ಜಾಗಕ್ಕೆ ತುಂಬಿಸುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ನಮ್ಮೆಲ್ಲರ ಭಕ್ತರ ಒಂದು ಆಕ್ರೋಶಕ್ಕೆ ಇವತ್ತು ಕಾರಣವಾಗಿದೆ. ಯಾಕೆಂತ ಹೇಳಿದರೆ ಇದು ನಮ್ಮ ಧಾರ್ಮಿಕ ಕ್ಷೇತ್ರ. ಇಲ್ಲಿ ಒಳಗಡೆ ಒಂದು ವಾಹನ ಬಂದು ಒಂದು ಮಣ್ಣನ್ನು ಇಲ್ಲಿ ಹಾಕಿ ಇನ್ನೊಬ್ಬರಿಗೆ ಈ ದೇವಾಲಯದಿಂದ ಒಂದು ಮಣ್ಣು ಸಾಗಿಸ್ತಾರೆ ಅಂತ ಹೇಳಿದರೆ ಇದನ್ನು ಕೇಳುವವರು ಯಾರು ಇಲ್ವಾ ಅಂತ ಕೇಳುವಂಥ ಪ್ರಶ್ನೆ. ನಾವೀಗಾಗಲೇ ಬಂದಲ್ಲಿ ಇಲ್ಲಿಯ ನೌಕರರ ಹತ್ರ ಕೇಳಿದ್ದೇವೆ ನಾವು, ಇದಕ್ಕೆ ಯಾರು ಪರ್ಮಿಷನ್ ಯಾರು ಕೊಟ್ಟದ್ದು ಅಂತೇಳಿ. ಆಗ ಅವರು ಹೇಳ್ತಾರೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಕಾರ್ಯನಿರ್ವಹಣಾಧಿಕಾರಿ ಅವರ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ. ಕಾರ್ಯನಿರ್ವಹಣಾಧಿಕಾರಿ ಅವರು ಕೇಳುವಾಗ ಅವರು ಬೇರೆಯೇ ನಾನು ಮನೆಯಲ್ಲಿದ್ದಾನೆ ಅಂತ ಹೇಳಿದರು. ಮನೆಯಲ್ಲಿದ್ದರೆ ಸರ್ ಹೀಗೆ ಆಗಿದೆ, ಇಲ್ಲಿ ಮಣ್ಣು ಹಾಕಿದೆ, ನಿಮಗೆ ಗೊತ್ತುಂಟಾಗಿ ಹೇಳುವಾಗ ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವರಿಗೆ ಯಾರಿಗೆ ಗೊತ್ತಿಲ್ಲದೆ ಅದು ಮಣ್ಣನ್ನು ಹೇಗೆ ಹಾಕಿದ್ದು ಅಂತ ಹೇಳುವಂಥದ್ದು. ಅದಾದ ನಂತರ ಈಗ ನಾವು ಅಲ್ಲಿಗೆ ಹೊರಗಡೆ ಹೋಗುವಾಗ ವಾಪಸ್ ಇಲ್ಲಿಂದ ಮಣ್ಣನ್ನು ತುಂಬಿಸ್ತಾ ಇದ್ದಾರೆ. ವಾಪಸ್ ಬಂದು ಕೇಳುವಾಗ ನೀವು ಮಣ್ಣು ಯಾಕೆ ತಗೊಂಡೋಗ್ತೀರಿ ಅಂತ ಕೇಳುವಾಗ ಹೇಳ್ತಾರೆ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಇದು ಅಧ್ಯಕ್ಷರ ಒಂದು ಪ್ರೇರಣೆಯಿಂದ ಇವತ್ತು ಈ ಒಂದು ದೇವಸ್ಥಾನದ ಒಳಗೆ ಮಣ್ಣನ್ನು ಹಾಕಿ ಅವರಿಗೆ ಅಲ್ಲಿಯ ಒಂದು ಸುಲಭದ ವ್ಯವಸ್ಥೆಯನ್ನು ಇವತ್ತು ಕಲ್ಪಿಸ್ತಾ ಇದ್ದಾರೆ. ಹಾಗಾದರೆ ಇದು ಹೀಗೆ ಆದರೆ ಹೇಗೆ ಅಂತ ಕೇಳುವಂಥದ್ದು. ಮತ್ತು ಅಲ್ಲಿ ನೋಡಿ, ಈಗ ಸಾರ್ವಜನಿಕ ರಸ್ತೆ ಅಂತ ಹೇಳ್ತಾರೆ, ನಾವು ಸಾರ್ವಜನಿಕ ಬಿಡೋದು. ಇನ್ನು ಸಾರ್ವಜನಿಕ ರಸ್ತೆ ಆದ ನಂತರ ಹೇಗಿರ್ಬೋದು ಪರಿಸ್ಥಿತಿ ಅನ್ನುವಂಥದ್ದು, ಇದು ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಈಗ ನಾವು ಈಗಾಗಲೇ ಅದನ್ನು ಕೆಲಸ ಕಾರ್ಯವನ್ನು ನಿಲ್ಲಿಸಿದ್ದೇವೆ. ನಾವು ಅವರತ್ತ ಹೇಳಿದ ಅಧ್ಯಕ್ಷರೇ ಇಲ್ಲಿಗೆ ಬರಬೇಕು ಅಂತ ಹೇಳಿ ನಾವು ಇವತ್ತು ರಾತ್ರಿ ಇಲ್ಲಿ ದೇವಾಲಯದಲ್ಲಿ ನಾವು ಕಾದು ಕೂತಿದೆ. ಇದಕ್ಕೆ ಅಧ್ಯಕ್ಷರೇ ಉತ್ತರ ಕೊಡಬೇಕು ನಮಗೆ. ಅಧ್ಯಕ್ಷರ ಗಮನಕ್ಕೆ ತಂದಿದೆ. ಅಧ್ಯಕ್ಷರು ಫೋನ್ ತೆಗೆಯುವುದಿಲ್ಲ. ತುಂಬ ಜನ ಕಾಲ್ ಮಾಡಿದರು, ಅಧ್ಯಕ್ಷರು ಕಾಲ್ ತೆಗೀತಿಲ್ಲ. ನಾವು ಅಧ್ಯಕ್ಷರನ್ನು ಕಾಯ್ತಿದ್ದೇವೆ. ಒಂದು ಬರಬೇಕಲ್ಲ. ಈಗ ಅವ್ರು ಹೇಳಿದ್ದು ಅಂತ ಹೇಳಿದ್ರೆ ಅವ್ರು ಯಾಕೆ ಕೊಟ್ಟದ್ದು ಅಂತ ಆಗಬೇಕಲ್ಲ. ಇಲ್ಲಿ ಇದು ಅವರ ಮನೆದು ಸೊತ್ತಲ್ಲಲ್ಲ, ಇದು ದೇವಸ್ಥಾನ ಅಂತ ಹೇಳಿದರೆ ಇಲ್ಲಿ ಸಮಸ್ತ ಭಕ್ತರದ್ದು ಜಾಗ. ಇದು ಸಮಸ್ತ ಭಕ್ತರಿಗೆ ಸಂಬಂಧಪಟ್ಟ ಒಂದು ಶ್ರದ್ಧಾ ಕೇಂದ್ರ.
ಇಲ್ಲಿ ಎಲ್ಲರಿಗೆ ಹಕ್ಕಿದೆ. ಇದು ಅವರಿಗೆ ಬೇಕಾದ ಹಾಗೆ ಮಾಡಲಿಕ್ಕೆ ಅವರ ಸ್ವಂತ ಜಾಗ ಅಲ್ಲ ಇದು. ಅದನ್ನು ಅವರು ತಿಳ್ಕೊಳ್ಬೇಕು. ಅವರು ಹೇಗೆ ಸಾಕ್ತದೆ ಅಂತ ಹೇಳಿದರೆ ಅದು ಭ್ರಮೆ ಅವ್ರದ್ದು, ಅದು ನಡೆಯುವುದಿಲ್ಲ. ಮಹಾಲಿಂಗೇಶ್ವರ ಇರುವ ತನಕ ಇದೆಲ್ಲ ನಡೆಯುವುದಿಲ್ಲ. ಅದು ಅವ್ರು ತಿಳ್ಕೊಳ್ಬೇಕು ಅಂತ ನಾವು ಹೇಳುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ನಾವು ಇದನ್ನು ಆಗಲಿಕ್ಕೆ ಇನ್ನು ಮುಂದಕ್ಕೂ ಆಗಲಿಕ್ಕೆ ಬಿಡುವುದಿಲ್ಲ. ಈಗ ನಾವು ಅದನ್ನು ಕೆಲಸ ಕಾರ್ಯ ನಿಲ್ಲಿಸಿದ್ದೇವೆ. ಅಧ್ಯಕ್ಷರು ಬರಬೇಕು, ಅವರು ಸರಿಯಾದ ಭಕ್ತರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಈಗ ಎಲ್ಲ ನಾವು ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ನಾವು ಇವತ್ತು ರಾತ್ರಿ ಇಲ್ಲಿ ಸೇರಿಕೊಂಡಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಣ್ಣು ಹಾಕಲಿಕ್ಕೆ ನಾವಂತೂ ಬಿಡುವುದಿಲ್ಲ. ಏನು ಸಮಸ್ಯೆ ಏನು? ಸಮಸ್ಯೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಲಿಕ್ಕೆ ಹೋಗೋದು. ಮತ್ತು ಅದಕ್ಕೆ ಸಂಬಂಧ ಈಗ ಕಾರ್ಯನಿರ್ವಹಣಾಧಿಕಾರಿ ಅವರು ಮನೆಯಲ್ಲಿದ್ದಾರೆ ಅಂತ ಹೇಳಿದರು. ಅವರು ಇಂಥ ಪರಿಸ್ಥಿತಿ ಆಗುವಾಗ ಅವ್ರು ಬರಬೇಕಲ್ಲ ನೋಡಲಿಕ್ಕೆ. ರೂಮ್ ಇರೋದು ಇಲ್ಲಿ ಹತ್ತಿರ ಇರೋದು. ಅವ್ರು ಹೇಳಿದ್ದು ನಾನು ಮನೆಯಲ್ಲಿದ್ದಾನೆ ಅಂತ ಹೇಳಿದರು. ಬಂದು ಒಂದು ನೋಡಿ ಅದಕ್ಕೆ ಏನು ಆ್ಯಕ್ಷನ್ ಆಗಬೇಕು. ಅದು ಈಗ ಅಕ್ರಮ ಹಾಕಿದ್ದಾರೆ, ಯಾರು ಅಕ್ರಮ ಹಾಕಿದ್ದು ಅವರ ಮೇಲೆ ಕ್ರಮ ತಗೊಳ್ಬೇಕಲ್ಲ ಇವರೇ. ಯಾವುದಿಲ್ಲ ಅಂತ ಹೇಳಿದರೆ ಹೇಗೆ ಸಾಕ್ತದೆ ಅಂತೇಳಿ ಇವರ ತಲೆಯಲ್ಲಿ. ಹಾಗಾದರೆ ಯಾರು ಇಲ್ಲಿ ಕೇಳುವವರು ಇಲ್ಲೋ ಅಂತೇಳಿ ಇವರು ಮಾತಾಡೋದು. ಅವರು ಮಾತಾಡುವಾಗ ಸಹ ಹಾಗೆ ಕಾರ್ಯನಿರ್ವಹಣಾಧಿಕಾರಿ ಒಂದು ನಯವಾಗಿ ಮಾತಾಡೋದಿಲ್ಲ ಅವರು. ನಾವು ನಮ್ಮ ಒಂದು ಬೇಸರದಲ್ಲಿ ನಾವು ಸ್ವಲ್ಪ ಏರು ಸ್ವರದಲ್ಲಿ ಮಾತಾಡುವಾಗ ಅವರು ಸಹ ದೊಡ್ಡದು ಮಾತಾಡ್ತಿದ್ದಾರೆ. ಅವ್ರು ಮಾತಾಡ್ಬೋದು. ಅವ್ರಿಗೆ ಕೆಲಸ ಏನು ಇಲ್ಲಿ? ನಮ್ಮ ದೇವಾಲಯದ ಸಂಬಳದಲ್ಲಿ ಅವರು ಜೀವನ ನಡೆಸುವಂಥದ್ದು. ಭಕ್ತರ ಕಾಣಿಕೆಯ ದುಡ್ಡಿನಿಂದ ಅವರು ಸಂಬಳ ತಗೊಳ್ಳುವಂಥದ್ದು. ಆಗ ಅವರು ಎಷ್ಟು ತಗ್ಗಿ ಬಗ್ಗಿ ಮಾತಾಡಬೇಕು ಅವರು. ಹಾಗಾದರೆ ಅವ್ರು ಮಾತಾಡೋದು ಹಾಗೆ ಮಾತಾಡ್ತಾರೆ ಯಾರಾದರೂ? ಅವರ ಜವಾಬ್ದಾರಿ ಅಲ್ಲದು. ಹಾಗಾದ್ರೆ ನಾವು ಅವ್ರ ಹತ್ರ ಹೇಳ್ಬೇಕು. ಆಗ ಇಲ್ಲೆಲ್ಲ ಸಿಬ್ಬಂದಿಗಳು ಯಾಕೆ ಇರುವುದು ಇಲ್ಲಿ ಕೆಲಸಕ್ಕೆ? ಸಿಬ್ಬಂದಿಗಳು ಯಾಕೆ ಇರುವುದು ಅಂತ ನಾವು ಕೇಳೋದು. ಧರ್ಮಕ್ಕೆ ಇವರಿಗೆ ಸಂಬಳ ಕೊಟ್ಟು ಅವರಿಗೆ ಯಾವುದು ಗೊತ್ತಿಲ್ಲ ಅಂತ ಹೇಳಿದರೆ ಹಾಗಾದರೆ ಎಂತ ಇದು ಕತೆ ಅಂತ? ಹೀಗೆ ಆದರೆ ಮುಂದೆ ಹೇಗಿರ್ಬೋದು ನಮ್ಮ ದೇವಾಲಯದ ಒಂದು ವ್ಯವಸ್ಥೆ ಹೇಗಿರ್ಬೋದು? ನಾನು ಹೇಳೋದು ಎಲ್ಲ ಭಕ್ತಾದಿಗಳು ಗಮನಿಸಬೇಕು. ನಾವು ಸುಮ್ಮನೆ ನಾವು ಯಾರನ್ನೂ ಆರೋಪ ಮಾಡೋದಲ್ಲ. ಟಾರ್ಗೆಟ್ ಮಾಡಿ ಯಾರನ್ನೂ ನಾವು ಆರೋಪ ಮಾಡೋದಿಲ್ಲ. ನಮಗೆ ಯಾರದ್ದು ವೈಯಕ್ತಿಕಕ್ಕೆ ನಮ್ಮದು ಯಾವುದೇ ನಮ್ಮ ವಿರೋಧಿಲ್ಲ. ನಾವು ದೇವಾಲಯದ ವಿಷಯದಲ್ಲಿ ಮಾತ್ರ ನಾವು ಇದನ್ನು ಮಾತಾಡೋದು. ಅದು ಯಾರೇ ಬಂದರೂ ನಾವು ಅವರನ್ನು ಬಿಡುವುದೇ ಇಲ್ಲ. ಅವರೆಷ್ಟು ದೊಡ್ಡ ಪ್ರಭಾವಿಗಳೇ ಇರಲಿ. ದೇವಾಲಯ ನಮ್ಮ ದೇವಾಲಯ. ನಾವು ನಮ್ಮ ದೇವರಲ್ಲಿ ಇಂಥ ಅವ್ಯವಹಾರಗಳು ಅಕ್ರಮಗಳು ಏನಾದರೂ ಅದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಇದರಲ್ಲಿ ನಾವು ಮುಲಾಜಿ ಮಾಡೋದೇ ಇಲ್ಲ. ಇದು ಎಲ್ಲ ಭಕ್ತರು ಇದನ್ನು ಸ್ವಲ್ಪ ಜಾಗೃತ ಆಗಬೇಕು. ಭಕ್ತಾದಿಗಳು ಜಾಗೃತ ಆಗ